ಇಂದು ದುಬೈನಲ್ಲಿ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ನಡೆಯಲಿದೆ. 2:15ಗೆ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಫೈನಲ್ ಮ್ಯಾಚ್ ಇರೋದು. ಹೀಗಾಗಿ ಭಾರತದ ಎಲ್ಲೆಡೆಯೂ ಕೂಡ ಈ ಒಂದು ಮ್ಯಾಚ್ಗೆ ಕಾತುರ ಶುರುವಾಗಿದೆ. ನಮ್ಮ ಜೊತೆ ಭವಿಷ್ಯದ ಕ್ರಿಕೆಟರ್ಸ್ ಇದ್ದಾರೆ. ಎಲ್ಲರೂ ಕೂಡ ಪುಟ್ಟ ಪುಟ್ಟ ಮಕ್ಕಳಿದ್ದಾರೆ. ಅವರು ಕೂಡ ಭವಿಷ್ಯದ ಕ್ರಿಕೆಟರ್ಸ್ ಆಗುವಂತಹ ಕನಸನ್ನ ಕಂಡಿದ್ದಾರೆ. ಹಾಗಾದ್ರೆ ಅವರು ಈ ಒಂದು ಮ್ಯಾಚ್ ಬಗ್ಗೆ ಏನ್ ಹೇಳ್ತಾರೆ, ಎಷ್ಟು ಎಕ್ಸೈಟ್ ಆಗಿದ್ದಾರೆ ಅಂತ ಹೇಳೋಣ. ಇವತ್ತು ಫೈನಲ್ ಮ್ಯಾಚ್ ಇದೆ ನ್ಯೂಜಿಲೆಂಡ್ ಮತ್ತೆ ಇಂಡಿಯಾ. ಎಷ್ಟು ಎಕ್ಸೈಟ್ ಆಗಿದ್ದೀರಾ ಮ್ಯಾಚ್ ನೋಡಿ? ಫುಲ್ ಎಕ್ಸೈಟೆಡ್. ಇಂಡಿಯಾ ಪಾಕಿಸ್ತಾನ್ ಸೆಕೆಂಡ್, ಇಂಡಿಯಾ ನ್ಯೂಜಿಲೆಂಡ್. ಅವ್ರದ್ದು ರೈವಲ್ರಿ ಅಂತೂ ತುಂಬಾ ವರ್ಷ ಹಳೆಯದು. ಎಲ್ಲ ಅವರು ಇಬ್ರು ಟಫ್ ಚಾಂಪಿಯನ್ಸ್ ಇಬ್ರು ಗೆಲ್ಲಿದಾರೆ ಕಪ್ಪು. ಸೊ ಇಬ್ರು ಕಷ್ಟ ಆಗತ್ತೆ ಇಬ್ರಿಗೂ. ನಿಮಗೆ ಏನ್ ಪ್ಲಸ್ ಅನ್ಸುತ್ತೆ ನಮ್ಮ ಇಂಡಿಯಾ ಟೀಮ್ ಅಲ್ಲಿ? ಅಂದ್ರೆ ಇವಾಗ ವಿರಾಟ್ ಕೊಹ್ಲಿ ಆಗಿರ್ಬೋದು, ಅವರೆಲ್ಲ ಫಾರ್ಮ್ ಅಲ್ಲಿ ಇದ್ದಾರೆ. ಸೊ ಏನ್ ಪ್ಲಸ್ ಅನ್ಸುತ್ತೆ? ಅಕ್ಷರ್ ಪಟೇಲ್, ರೋಕೋ, ಅವರು ಸುಬ್ಬಂಗಿಲ್, ಓಪನಿಂಗ್ ಎಲ್ಲಾರು ಓಪನಿಂಗ್ ಟು ಡೌನ್ ಥರ್ಡ್ ಡೌನ್ ತನಕ ಎಲ್ಲರೂ ಬೆಸ್ಟ್ ಆಗಿ ಬ್ಯಾಟಿಂಗ್ ಆಡ್ತಾರೆ. ಬಾಲಿಂಗು ಸಖತ್ತಾಗಿ ವರುಣ್ ಚಕ್ರವರ್ತಿ ಅವರೆಲ್ಲ ಇದ್ದಾರೆ. ಸೊ ಇಂಡಿಯಾನೇ ಗೆಲ್ಬಹುದು 90%. ಓಕೆ, ನೀವೇನ್ ಹೇಳ್ತೀರಾ? ನೀವೆಷ್ಟು ಎಕ್ಸೈಟ್ ಆಗಿದ್ದೀರಾ ಮ್ಯಾಚ್? ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ. ಬಟ್ ಈ ಅಕ್ಷರ್ ಪಟೇಲ್ ಸ್ವಲ್ಪ ಫಾರ್ಮಲ್ ಬಂದ್ರೆ ಆಲ್ರೌಂಡಿಂಗ್ ಮಾಡಿದ್ರೆ ವಿನ್ ಆಗುತ್ತೆ. ವರ್ಲ್ಡ್ ಕಪ್ ಹಂಗೆ ಅಕ್ಷರ್ ಪಟೇಲ್ ಇವರೆಲ್ಲರೂ ಓಪನರ್ಸ್ ಔಟ್ ಆದ್ರೆ ಅಕ್ಷರ್ ಪಟೇಲ್ ಬಂದ್ಬಿಟ್ಟು ಮತ್ತೆ ಸ್ಕೋರ್ ಮಾಡಬೇಕು. ಓಕೆ, ನಿಮ್ಗೆ ಎಷ್ಟು ಟಾರ್ಗೆಟ್ ಕೊಡ್ಬೋದು ಅನ್ಸತ್ತೆ? 278 ಕೊಡ್ಬೋದು ಅಂತ. ಓಕೆ, ನಿಮ್ ಫೇವರೆಟ್ ಪ್ಲೇಯರ್ ಯಾರು? ನನ್ನ ಫೇವರೆಟ್ ಪ್ಲೇಯರ್ ವಿರಾಟ್ ಕೊಹ್ಲಿ. ಓಕೆ, ನೀವು ವಿರಾಟ್ ಕೊಹ್ಲಿ ಎಷ್ಟು ಸ್ಕೋರ್ ಮಾಡ್ಬೋದು ಅನ್ಸುತ್ತೆ ಹಾಗಾದ್ರೆ? ವಿರಾಟ್ ಕೊಹ್ಲಿ 200. ಓಕೆ, ನಿಮ್ಗೆ ಅಂದ್ರೆ ಇವಾಗ ಫಸ್ಟ್ ಇಂಡಿಯಾ ಬ್ಯಾಟಿಂಗ್ ತಗೊಂಡ್ರೆ ಒಳ್ಳೇದು ಅನ್ಸುತ್ತಾ, ಇಲ್ಲ ಫಸ್ಟ್ ಫೀಲ್ಡ್ ಮಾಡಿದ್ರೆ ಒಳ್ಳೇದು ಅನ್ಸುತ್ತಾ? ಫಸ್ಟ್ ಫೀಲ್ಡ್ ಮಾಡಿದ್ರೆ ಒಳ್ಳೇದು. ಓಕೆ, ಯಾಕೆ ಫಸ್ಟ್ ಫೀಲ್ಡ್ ಯಾಕೆ ಮಾಡ್ಬೇಕು? ಯಾಕಂದ್ರೆ ಪಿಚ್ ಕಂಡೀಷನ್ ಹೋಗ್ತಾ ಹೋಗ್ತಾ ಬ್ಯಾಟಿಂಗ್ ಪಿಚ್ ಆಗತ್ತೆ. ಮೊದಲು ಫಸ್ಟ್ ಬೌಲಿಂಗ್ ಮಾಡಿದ್ರೆ ಇದಾಗತ್ತೆ, ಏನೋ ನಮ್ಮ ಚೇಸಿಂಗ್ಗೆ ಈಸಿ ಆಗತ್ತೆ. ಓಕೆ, ಸೊ 2:30ಗೆ ಇವತ್ತು ಸಂಡೇ ಬೇರೆ ಮ್ಯಾಚ್ ನೋಡಕ್ ಮನೇಲೆಲ್ಲ ಯಾವ ರೀತಿ ಪ್ರಿಪೇರ್ ಮಾಡ್ಕೊಂಡಿದ್ದೀರಾ? ನಾನು ಮನೆ ನೋಡಲ್ಲ, ಸ್ಟೇಡಿಯಂಗೆ ಹೋಗ್ತೀನಿ. ಸ್ಟೇಡಿಯಂಗೆ ಹೋಗ್ತೀರಾ? ಅಲ್ಲಿ ದುಬೈಯಲ್ಲಿ ನಡೀತಿರೋ ಮ್ಯಾಚ್ ನಮ್ಮಪ್ಪ ಅಂದ್ರು. ಓಕೆ, ಅಂದ್ರೆ ನೀವು ಅಂದ್ರೆ ಇದು WPL ಮ್ಯಾಚ್ ಬಗ್ಗೆ ಹೇಳ್ಬೋದು. ಇವತ್ತು ಅಂದ್ರೆ ಫೈನಲ್ ಇದೆ ಇಂಡಿಯಾ ಮತ್ತೆ ನ್ಯೂಜಿಲೆಂಡ್. ಅದಕ್ಕೆ ಎಷ್ಟು ಎಕ್ಸೈಟ್ ಆಗಿದ್ದೀರಾ? ಫುಲ್ ಎಕ್ಸೈಟೆಡ್. ಫುಲ್ ನೋಡಕ್ ರೆಡಿ ಇದ್ದೀರಾ? ಓಕೆ, ನೀವೇನ್ ಹೇಳ್ತೀರಾ ಇವತ್ತು ಮ್ಯಾಚ್ ಬಗ್ಗೆ? ಇವತ್ತು ಇಂಡಿಯಾಗೆಲ್ಲ ಚಾನ್ಸಸ್ ಜಾಸ್ತಿ ಇದೆ. ಇಂಡಿಯಾದು ಬ್ಯಾಟಿಂಗ್ ಲೈನಪ್ ಚೆನ್ನಾಗಿದೆ. ಸೊ ವಿರಾಟ್ ಕೊಹ್ಲಿ 150 ಹಂಗೆ ಹೊಡೆದ್ರೆ ಚೆನ್ನಾಗಿರುತ್ತೆ. ಸೊ ಫಸ್ಟು ಇಂಡಿಯಾ ಟಾಸ್ ಗೆದ್ದಾಗ ಬ್ಯಾಟಿಂಗ್ ತೊಗೊಬೇಕು. ಯಾಕೆಂದರೆ ಫಸ್ಟ್ ಬ್ಯಾಟಿಂಗ್ ತೊಗೊಂಡಾಗ ಪಿಚ್ ಆವಾಗ ಚೆನ್ನಾಗಿರುತ್ತೆ. ಲಾಸ್ಟ್ ಫ್ರೆಂಡ್ ಹೇಳಿದ್ರು ಫಸ್ಟ್ ಬೌಲಿಂಗ್ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಇಲ್ಲ, ಸೊ ಫಸ್ಟ್ ಬ್ಯಾಟಿಂಗ್ ತೊಗೊಂಡ್ರೆ ಪಿಚ್ಚು ಲೈಕ್ ಬ್ಯಾಟಿಂಗ್ ಪಿಚ್ ಆಗಿರುತ್ತೆ. ಸೆಕೆಂಡ್ ಬ್ಯಾಟಿಂಗ್ ಸಿಕ್ಕಿದ್ರೆ ತುಂಬ ಬಾಲ್ ಸ್ಲೋ ಆಗಿ ಬರುತ್ತೆ ಮತ್ತು ಹೊಡಿಯೋಕ್ಕಾಗಲ್ಲ. ಸೊ ಅದರಿಂದ ಫಸ್ಟ್ ಬ್ಯಾಟಿಂಗ್ ತಗೊಬೇಕು. ಎಷ್ಟು ಟಾರ್ಗೆಟ್ ಕೊಡ್ಬೋದು ಹಾಗಾದ್ರೆ? ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಎಷ್ಟು ಟಾರ್ಗೆಟ್ ಕೊಡ್ತಾರೆ ನ್ಯೂಜಿಲೆಂಡ್ಗೆ? 278, 290. ಓಕೆ, ಸೊ ಅಂದ್ರೆ ಆಲ್ಮೋಸ್ಟ್ 11 ಇಯರ್ಸ್ ಆಗಿದೆ ನಾವು ಕಪ್ ಗೆಲ್ದೆ. ಸೊ ಎಷ್ಟು ಪ್ರೇಯರ್ ಮಾಡ್ತಾ ಇದ್ದೀರಾ ನೀವು? ತುಂಬ ಪ್ರೇಯರ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಲಾಸ್ಟಲ್ಲಿ ಬಂದ್ಬಿಟ್ಟು ಸೋತ್ರೆ ತುಂಬ ಲೈಕ್ ಬೇಜಾರಾಗುತ್ತೆ. ಸೊ ಮತ್ತೆ ಇನ್ನ ಬರೋಕ್ಕೆ ತುಂಬ ಟೈಮ್ ಆಗುತ್ತೆ. ಸೊ ಈ ಸತಿ ಗೆಲ್ಲೇಬೇಕು ಇಂಡಿಯಾ. ಓಕೆ, ಸೊ ನೀವೇನು ಹೇಳ್ತೀರಾ? ನೀವೆಷ್ಟು ಪ್ರೇಯರ್ ಮಾಡ್ತಾ ಇದ್ದೀರಾ? ಆಲ್ಮೋಸ್ಟ್ 11 ಇಯರ್ಸ್ ಆಗಿದೆ ನಾವು ಕಪ್ ಗೆಲ್ದೆ. ನಾನು ಪ್ರೇಯರ್ ಅಲ್ಲ, ಎವ್ರಿ ಡೇ ಸಂಧ್ಯಾ ವಂದನೆ ಮಾಡ್ತೀನಿ, ಮಾಡ್ತೀನಿ ಮ್ಯಾಚ್ ಗೆಲ್ಲಿ ಅಂತ. ಅದಾದ್ಮೇಲೆ EMLೂ ಇಂಡಿಯಾ ಮಾಸ್ಟರ್ಸ್ ವರ್ಸಸ್ ವೆಸ್ಟ್ ಇಂಡೀಸ್ ಮಾಸ್ಟರ್ಸ್ ಅವರೆಲ್ಲನೂ ಆಡ್ತಿದ್ದಾರೆ. ಸಚಿನ್ ಅವ್ರ ಥರನೇ ನಮ್ಮ ವಿರಾಟ್ ಕೊಹ್ಲಿ, ಆಮೇಲೆ ಇವರು ರೋಹಿತ್ ಶರ್ಮಾ ಎಲ್ಲ ಆಡ್ಬಿಟ್ರೆ ಅಷ್ಟೇ ಮುಗೀತು ನಮ್ಮ ಮ್ಯಾಚೇ. ನಮ್ದೇ ಮ್ಯಾಚು. ಓಕೆ, ನೀವು ನೋಡ್ತಾ ಇರೋದು ಮಕ್ಕಳ ಮುಖದಲ್ಲಿ ಎಷ್ಟು ಖುಷಿ ಇದೆ, ಎಷ್ಟು ಕಾತರ ಇದೆ ಅಂತ ಹೇಳಿ 2:15ಗೆ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಹಾಗೆ ಈ ಚಿಕ್ಕ ವಯಸ್ಸಲ್ಲಿ ಅವ್ರು ಹೇಳ್ತಾ ಇರುವಂಥದ್ದು ಬೌಲಿಂಗ್ ತಗೋಬೇಕಾ ಬ್ಯಾಟಿಂಗ್ ತಗೋಬೇಕಾ ಎಲ್ಲವನ್ನು ಕೂಡ ಅಂದ್ರೆ ಪಿಚ್ ಕಂಡೀಷನ್ ಏನಿದೆ ಅಂತ ಹೇಳಿ ಕೂಡ ಇವರೆಲ್ಲರೂ ಕೂಡ ತಿಳ್ಕೊಂತಿರೋದು. ಇದನ್ನ ನೋಡ್ತಾ ಇದ್ರೆ ಇಲ್ಲಿ ಇವಾಗ ನಡೀತಿರುವಂತಹ ಇಂಡಿಯಾ ಟೀಮ್ ಏನಿದೆ, ಈಗ ಆಡ್ತಿರುವಂತಹ ಇಂಡಿಯಾ ಟೀಮ್, ಅದಕ್ಕಿಂತ ಉತ್ತಮವಾದಂತಹ ಟೀಮ್ ಬರುವಂತಹ ಎಲ್ಲ ಲಕ್ಷಣಗಳು ಕೂಡ ಈ ಮಕ್ಕಳ ಮುಖದಲ್ಲಿ ಕಾಣಿಸ್ತಾ ಇದೆ. ಒಟ್ಟಿನಲ್ಲಿ ಇವತ್ತು ಎಲ್ಲರೂ ಹೇಳ್ತಾ ಇರೋದು ಒಂದೇ, ಈ ಸಲ ಕಪ್ ನಮ್ದೇ ಅಂತ ಹೇಳಿ. ಕ್ಯಾಮ್ರಾ ಪರ್ಸನ್ ಶರತ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.